ವಿಜೇತರು ಆದಿತ್ಯ ಡಯಾಗ್ನೋಸ್ಟಿಕ್ನ ಫೌಂಡರ್ ಡಾಕ್ಟರ್ ಸಂತೋಷ್ ಸಿ ಕುಳಿಗೋಡ್ ಅವರ ಬಗೆಗಿನ ಯಶೋಗಾಥೆಯನ್ನು ನೋಡೋಣ. ಒಂದು ಬಾರಿ ಅನಾರೋಗ್ಯಕ್ಕೆ ತುತ್ತಾದ್ರೆ ಜೀವ ಉಳಿಸಿಕೊಳ್ಳಲು ಹೋರಾಟವನ್ನೇ ಮಾಡಬೇಕು. ಈ ಹೋರಾಟವನ್ನ ಬರಿಗೈಯಲ್ಲಿ ಮಾಡೋಕೆ ಆಗೋದಿಲ್ಲ. ಯಾಕಂದ್ರೆ ವೈದ್ಯಕೀಯ ತಪಾಸಣೆಗಳು ಕೈಗೆಟ್ಕೋತಿರ್ಲಿ, ಕೈ ಸುಡೋದೇ ಹೆಚ್ಚು. ಅದರಲ್ಲೂ ಗ್ರಾಮೀಣ ಭಾಗದ ಜನರಂತೂ ನಗರ ಪ್ರದೇಶಗಳಿಗೆ ಬರಲೇಬೇಕಾದ ಅನಿವಾರ್ಯತೆ ಬೇರೆ. ಆದ್ರೆ ಈ ಅನಿವಾರ್ಯತೆ ಎಂಬ ದುಬಾರಿ ಅವಲಂಬನೆಯನ್ನ ತೊಡೆದುಹಾಕಿ ಕ್ವಾಲಿಟಿ ಸರ್ವಿಸ್ ಕೊಟ್ಟಿದ್ದು ಆದಿತ್ಯ ಡಯಾಗ್ನೋಸ್ಟಿಕ್ ಸೆಂಟರ್. ಗ್ರಾಮೀಣ ಭಾಗದ ಜನರು ವೈದ್ಯಕೀಯ ತಪಾಸಣೆಗೆ ಹೆಚ್ಚಿನ ಹಣ ಕೊಡೋದನ್ನ ಹಾಗೂ ನಗರ ಪ್ರದೇಶಗಳಿಗೆ ಹೋಗೋದನ್ನ ಆದಿತ್ಯ ಡಯಾಗ್ನೋಸ್ಟಿಕ್ ಸೆಂಟರ್ ಮೂಲಕ ತಪ್ಪಿಸಿದ್ದು ಡಾಕ್ಟರ್ ಸಂತೋಷ್ ಚಂದ್ರ ಕೂಲಿಕೋಡ್. ಹಳ್ಳಿಯಲ್ಲಿ ಹುಟ್ಟಿ ಇಲ್ಲಿನ ಬಡ ಜನರ ನಾಡಿಮಿಡಿತ ಅರ್ತಿದ್ದ ಡಾಕ್ಟರ್ ಸಂತೋಷ್ ಚಂದ್ರ ಅವರು ಗ್ರಾಮೀಣ ಭಾಗದಲ್ಲಿ ಎಂಆರ್ಐ ಸ್ಕ್ಯಾನ್ನ ಕೈಗೆಟುಕುವ ದರದಲ್ಲಿ ನೀಡಿ ಬಡವರಿಗೆ ಆಸರಿಯಾದರು. ನಗರ ಪ್ರದೇಶದಲ್ಲಿ ಎಂಆರ್ಐ ಸ್ಕ್ಯಾನ್ಗಾಗಿ 12ರಿಂದ 15 ಸಾವಿರ ರೂಪಾಯಿ ಕೊಡಬೇಕು. ಗ್ರಾಮೀಣ ಭಾಗದವರಾದ್ರೆ ಟ್ರಾನ್ಸ್ಪೋರ್ಟೇಷನ್ಗೂ ಹಣ ವ್ಯಯಿಸುವ ಸನ್ನಿವೇಶವಿತ್ತು. ಆದರೆ ಆದಿತ್ಯ ಡಯಾಗ್ನೋಸ್ಟಿಕ್ ಮೂಲಕ ಡಾಕ್ಟರ್ ಸಂತೋಷ್ ಚಂದ್ರ ಕೇವಲ 4-5 ಸಾವಿರಕ್ಕೆ ಎಂಆರ್ಐ ಸ್ಕ್ಯಾನ್ ಲಭ್ಯವಾಗುವಂತೆ ಮಾಡಿದ್ರು. ಕೇವಲ ಎಂಆರ್ಐ ಮಾತ್ರವಲ್ಲ, ಉಳಿದ ವೈದ್ಯಕೀಯ ಪರೀಕ್ಷೆಗಳು ಕೂಡ ಆದಿತ್ಯ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಕಡಿಮೆ ವೆಚ್ಚಕ್ಕೆ ಸಿಗಲಿದೆ. ಕರ್ನಾಟಕದ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ದಾವಣಗೆರೆ ಜಿಲ್ಲೆಗಳಲ್ಲಿ ಆದಿತ್ಯ ಡಯಾಗ್ನೋಸ್ಟಿಕ್ ಸೆಂಟರ್ಗಳಿವೆ. ಇದರ ಜೊತೆಗೆ ಮುಂಬೈ, ಪುಣೆಯಲ್ಲೂ ಇದ್ದು ಬೆಂಗಳೂರಿನಲ್ಲೂ ಸೆಂಟರ್ ತೆರೆಯಲು ಪ್ಲಾನಿಂಗ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಪಶ್ಚಿಮ ಆಫ್ರಿಕಾದ ಗಾನಾದಲ್ಲೂ ಆದಿತ್ಯ ಡಯಾಗ್ನೋಸ್ಟಿಕ್ ಸೆಂಟರ್ ತೆರೆಯಲು ಪ್ಲಾನ್ ಮಾಡ್ತಿದ್ದಾರೆ. ಬಡ ಕುಟುಂಬದಲ್ಲಿ ಹುಟ್ಟಿ ವೈದ್ಯರಾದ ನಂತರ ಬಡವರನ್ನ ಮರೆಯೋದೇ ಹೆಚ್ಚು. ಆದರೆ ಡಾಕ್ಟರ್ ಸಂತೋಷ್ ಚಂದ್ರ ಕೂಲಿಕೋಡ್ ಇದಕ್ಕೆ ಅಪವಾದ. ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಸಂಚಲನ ಸೃಷ್ಟಿಸಿರುವ ಆದಿತ್ಯ ಡಯಾಗ್ನೋಸ್ಟಿಕ್ ಸೆಂಟರ್ನ ಸ್ಥಾಪಕರಾದ ಡಾಕ್ಟರ್ ಸಂತೋಷ್ ಚಂದ್ರ ಕೂಲಿಕೋಡ್ ಅವರು ನ್ಯೂಸ್ ಫಸ್ಟ್ನ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಏರಿಯಾದಾಗ ಇಂಥ ಎಲ್ಲ ಅವೇರ್ನೆಸ್ ಮಾಡಿದ್ದಕ್ಕೂ ಎಲ್ಲ ಜನಕ್ಕೆ ಅವರು ತಮ್ಮ ವ್ಯವಸಾಯದ ಬಗ್ಗೆ ಇಂಥ ಅವೇರ್ನೆಸ್ ಮಾಡಿ ಅವಾರ್ಡ್ ಕೊಟ್ಟಿದ್ದಕ್ಕೂ ಎಲ್ಲರಿಗೂ ಆ ಥರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಎಲ್ಲ ಹೆಂಗೆ ಎಷ್ಟು ಕಷ್ಟಪಟ್ಟು ಮಂದಿ ಜನ ಮುಂದೆ ಬರ್ತಾರೆ ಅಂತ ಹೇಳಿ ಅದು ಚೆನ್ನಾಗಿ ಆಗುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಏನೋ ಒಂದು ಅವಾರ್ಡ್ ಸಿಕ್ಕು, ಇದೆಲ್ಲ ಮಾಡಿದ್ದಕ್ಕೂ ಎಷ್ಟು ಕಷ್ಟಪಟ್ಟಿದ್ದಕ್ಕೂ ಚೆನ್ನಾಗಿದೆ ಸರ್. ತುಂಬ ತುಂಬ ಥ್ಯಾಂಕ್ಸ್.